ಕೈ ರುಚಿಯಲ್ಲಿ ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ಡಿಶ್ ಹೇಳ್ಕೊಡ್ತೀನಿ. ಇದಕ್ಕೆ ನಾನು ಇಟ್ಟಿರೋ ಹೆಸರು ಬೊಂಬಾಟ್ ಬೇಂಡಿ. ಇವತ್ತು ನಾನು ನಿಮಗೋಸ್ಕರ ಮಾಡ್ತಿರೋ ಡಿಶ್ ಯಾವುದಪ್ಪ ಅಂದರೆ ಬೊಂಬಾಟ್ ಬೇಂಡಿ. ಬೇಂಡಿ ಅಂದರೆ ಬೆಂಡೆಕಾಯಿ ಮಾಡ್ತಕ್ಕಂಥ ಒಂದು ಅದ್ಭುತವಾದಂಥ ಒಂದು ಡಿಶ್ಶು. ಓಕೆ, ಈ ಬೊಂಬಾಟ್ ಬೇಂಡಿ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಮೊದಲು ತಿಳ್ಕೊಂಬೋಣ. ಓಕೆ, ಬೇಂಡಿ ಅಂದ ತಕ್ಷಣ ಬೆಂಡೆಕಾಯಿ ಬೇಕೇ ಬೇಕು, ಮತ್ತು ಅದನ್ನು ಎಣ್ಣೆಯಲ್ಲಿ ಕರೆದಿಟ್ಕೊಂಡಿದ್ದೀನಿ. ಇದು ಬಹಳ ಇಂಪಾರ್ಟೆಂಟು. ಯಾಕೆ ಎಣ್ಣೆಯಲ್ಲಿ ಕರೆದೀನಿ ಅಂದರೆ ಆ ಲೋಳೆ ಎಲ್ಲ ಹೋಗೋದಕ್ಕೋಸ್ಕರ ಮೊದಲೇ ಕರೆದಿಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಕರೆದಾಗ ಕೂಡ ಅದು ತೀರಾ ಕಪ್ಪಗಾಗಬಾರ್ದು ಅಂತ ಹೇಳಿ ಹಸಿರಿಗಿರೋ ಲೆವೆಲಲ್ಲಿ ಅದನ್ನು ಇಟ್ಕೊಂಡಿದ್ದೀನಿ. ಮೆಣಸಿನಕಾಯಿ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಯಾರಿಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನಕಾಯಿನ ಬಳಸ್ಬೋದು. ಉದ್ದುದ್ದಕ್ಕೆ ಹೆಚ್ಚಿಟ್ಟುಕೊಂಡಂಥ ಈರುಳ್ಳಿ, ಉದ್ದುದ್ದಕ್ಕೆ ಹೆಚ್ಚಿರೋ ಟೊಮೆಟೊ, ಮತ್ತು ಇದಲ್ದಿರ ಕ್ಯಾಪ್ಸಿಕಮ್. ಇದು ನಾನು ಹಳದಿ ಕಲರು ಮತ್ತು ಹಸಿರು ಕಲರ್ ಎರಡು ಥರದ ಕಲರ್ ಯೂಸ್ ಮಾಡ್ತಾಯಿದ್ದೀನಿ, ಕಲರ್ಫುಲ್ಲಾಗಿ ಕಾಣಿಸ್ಬೇಕು ಅಂತ. ಮಾರ್ಕೆಟ್ಗೆ ಹೋಗಿದ್ದಾಗ ಕೆಂಪು ಕಲರ್ ಸಿಗಲಿಲ್ಲ, ಹಾಗಾಗಿ ಹಸಿರು ಯೂಸ್ ಮಾಡಿದ್ದೀನಿ. ಇಲ್ಲದ್ರೆ ನೀವು ಹಳದಿ ಕೆಂಪು ಯೂಸ್ ಮಾಡಿದ್ರೆ ಬೆಂಡೆಕಾಯಿ ಹಸಿರು ಈ 3 ಕಲರ್ ಕಾಂಬಿನೇಷನ್ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ, ಕರಿಬೇವಿನ ಸೊಪ್ಪು ಮತ್ತು ಮಸಾಲೆಗೆ ಶುಂಠಿ ಪೇಸ್ಟು, ಬೆಳ್ಳುಳ್ಳಿ ಪೇಸ್ಟು, ಜೀರಿಗೆ ಪುಡಿ, ಹಚ್ಮೆಣಸಿನ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ, ಆಮೇಲೆ ಪುಡಿ ಮಾಡಿರ್ತಕ್ಕಂಥ ಕೊತ್ತಂಬರಿ ಬೀಜ, ಜೀರಿಗೆ, ಆಮೇಲೆ ಸ್ವಲ್ಪ ಎಣ್ಣೆ. ಈಗ ನಾನು ನಿಮಗೆ ಬೊಂಬಾಟ್ ಬೇಂಡಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಲೆಸನ್ ನಂಬರ್ 1, ಒಲೆ ಹತ್ತಿಸಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. ಇದಕ್ಕೆ ನಾನು ಜೀರಿಗೆ, ಒಂದು ಸ್ವಲ್ಪ ಅರಿಶಿನ ಹಾಕೋಣ, ಪುಡಿ ಮಾಡಿರ್ತಕ್ಕಂಥ ಕೊತ್ತಂಬರಿ ಬೀಜ, ಇದಕ್ಕೆ ಈರುಳ್ಳಿ ಹಾಕೋಣ, ಮೆಣಸಿನಕಾಯಿ, ಇದಕ್ಕೆ ನಾನೀಗ ಪೇಸ್ಟ್ಗಳು ಹಾಕ್ತೀನಿ. ಶುಂಠಿ ಪೇಸ್ಟು, ಬೆಳ್ಳುಳ್ಳಿ ಪೇಸ್ಟು, ಕರಿಬೇವಿನ ಸೊಪ್ಪು ಹಾಕೋಣ, ಇದಕ್ಕೆ ಟೊಮ್ಯಾಟೊ, ಇದಕ್ಕೆ ಮಸಾಲೆಗಳು ಹಾಕೋಣ. ಈಗ ಮೊದಲನೇದಾಗಿ ಜೀರಿಗೆ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಹಚ್ಮೆಣಸಿನ ಪುಡಿ 1 ಚಮಚ. ಇದು ಸ್ವಲ್ಪ ಬೇಯಬೇಕು. ಈಗ ಇದಕ್ಕೆ ದೊಣ್ಣಮೆಣಸಿನ್ಕಾಯಿ ಹಾಕೋಣ. ನಾನು ದೊಣ್ಣಮೆಣಸಿನ್ಕಾಯಿನ ತುಂಬ ಜಾಸ್ತಿ ಇದನ್ನು ಫ್ರೈ ಮಾಡಲ್ಲ. 2 ಕಾರಣ. ಒಂದು, ಅದು ಬಾಯಿಗೆ ಸಿಕ್ಕಿದಾಗ ಅದು ಸಿಗೋ ಮಜಾನೇ ಬೇರೆ, ಕುರುಮ್ ಅಂತ ಸಿಗಬೇಕು. ಮತ್ತು ಅದು ಬಣ್ಣ ಕಳ್ಕೊಬಾರ್ದು, ಅದು ಭಾಳ ಇಂಪಾರ್ಟೆಂಟು. ಅದಕ್ಕೆ ಈಗ ಹಾಕ್ತಾಯಿದ್ದೀನಿ ಅದನ್ನು. ಓಕೆ, ಈಗ ಇದಕ್ಕೆ ನಾವು ಕರೆದಿಟ್ಕೊಂಡಿರ್ತಕ್ಕಂಥ ಬೆಂಡೆಕಾಯಿ ಹಾಕೋಣ. ಇದಕ್ಕೆ ಉಪ್ಪು ಉದುರಿಸೋಣ. ಉಪ್ಪು, ಬೊಂಬಾಟ್ ಬೇಂಡಿ ಬೇಕಾಗುವ ಪದಾರ್ಥಗಳು: ಬೆಂಡೆಕಾಯಿ, ಈರುಳ್ಳಿ, ಟೊಮ್ಯಾಟೊ, ಹಳದಿ ಮತ್ತು ಹಸಿರು ಕ್ಯಾಪ್ಸಿಕಮ್, ಜೀರಿಗೆ, ಧನಿಯಾ, ಹಸಿಮೆಣಸಿನಕಾಯಿ, ಶುಂಠಿ ಪೇಸ್ಟ್, ಬೆಳ್ಳುಳ್ಳಿ ಪೇಸ್ಟ್, ಜೀರಿಗೆ ಪುಡಿ, ಧನಿಯಾ ಪುಡಿ, ಅಚ್ಚಮೆಣಸಿನ ಪುಡಿ, ಗರಂ ಮಸಾಲ, ಎಣ್ಣೆ, ಉಪ್ಪು, ಕರಿಬೇವು, ಕೊತ್ತಂಬರಿ ಸೊಪ್ಪು ಮತ್ತು ಅರಿಶಿನ. ಮಾಡುವ ವಿಧಾನ: ಪ್ಯಾನ್ಗೆ ಎಣ್ಣೆ, ಜೀರಿಗೆ, ಅರಿಶಿನ, ಜಜ್ಜಿದ ಕೊತ್ತಂಬರಿ ಬೀಜ ಹಾಕಿ ಸಿಡಿಸಿ. ಅದಕ್ಕೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಪೇಸ್ಟ್, ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವು, ಟೊಮ್ಯಾಟೊ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನಂತರ ಅದಕ್ಕೆ ಜೀರಿಗೆ ಪುಡಿ ಅರ್ಧ ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಅಚ್ಚಮೆಣಸಿನ ಪುಡಿ ಹಾಕಿ ಬೇಯಿಸಿ. ಅದಕ್ಕೆ ಹಳದಿ ಮತ್ತು ಹಸಿರು ಕ್ಯಾಪ್ಸಿಕಮ್, ಕರಿದ ಬೆಂಡೆಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೊತ್ತಂಬರಿ ಉದುರಿಸಿದರೆ ಬೊಂಬಾಟ್ ಬೇಂಡಿ ಸವಿಯಲು ಸಿದ್ಧ.